ಯತೀಂದ್ರ ಅವರು ನಿನ್ನೆ ಹಾಸನದಲ್ಲಿ ಒಂದು ಮಾತಾಡಿದ್ದಾರೆ, ಲೋಕಸಭೆಯಲ್ಲಿ ಅತಿ ಹೆಚ್ಚು ಸ್ಥಾನ ಗೆದ್ರೆ 5 ವರ್ಷ ಸಿಎಂ ಆಗಿ ಸಿದ್ದರಾಮಯ್ಯನವರ ಕಂಟಿನ್ಯೂ ಆಗ್ತಾರೆ ಅಂತ. ಹಾಸನ ಕ್ಷೇತ್ರ ಗೆಲ್ಲಿಸ್ಕೊಡಿ 5 ವರ್ಷ ಸಿಎಂ ಅವರು ಇರ್ತಾರೆ ಅಂತ ಹೇಳಿ ಅವರು ಯತೀಂದ್ರ ಹೇಳಿದ್ದು ಅವ್ರ ವೈಯಕ್ತಿಕ ವಿಚಾರ, ಅದು ಪಕ್ಷದ ವಿಚಾರ ಅಲ್ಲ. ಪಕ್ಷ ಹೈಕಮಾಂಡ್ ಇದೆ, ಹೈಕಮಾಂಡ್ ಏನು ತೀರ್ಮಾನ ತಗೊಂತದೆ ಆ ತೀರ್ಮಾನ ಪ್ರಕಾರ ನಾವೆಲ್ಲ ಇರಬೇಕಾಗುತ್ತೆ. ಅದು 5 ವರ್ಷನೂ ಇರ್ಬೋದು, ಮುಂದಿನ 5 ವರ್ಷನೂ ಇರ್ಬೋದು. ಅದಕ್ಕೇನು ಹೈಕಮಾಂಡ್ ಮನಸ್ಸು ಮಾಡಿದರೆ ಏನು ಬೇಕಾದರೂ ಆಗ್ಬೋದು. ಹೈಕಮಾಂಡ್ ಏನು ಸೂಚನೆ ಕೊಡ್ತಾ ಆ ಪ್ರಕಾರ ಅವ್ರು ಇರ್ತಾರೆ. ಪದೇ ಪದೇ 5 ವರ್ಷ ಆದ್ಮೇಲೆ ಸಿಎಂ ನಾನೇ ಇರ್ತೀನಿ, ಅದಾದ್ಮೇಲೆ ಸಿಎಂ 2.5 ವರ್ಷ ಆದ್ಮೇಲೆ ಇವರು DK ಶಿವಕುಮಾರ್ ಹೇಳ್ತಾರೆ. ಇದು ಇನ್ನೂ ತಿಕ್ಕಾಟ ಕೂಡ ಇನ್ನೂ ನಡೀತಾನೆ ಇದೆ ಅಂತ. ಈಗ ಅದ್ರದ್ದು ಪಾಲಾಗಿದೆ, ಇಂತಿಷ್ಟು ವರ್ಷ ಆಗಿದೆ ಅಂತ ನಿಮ್ಮನ್ನ ಯಾರನ್ನ ಮಧ್ಯಸ್ಥಿಕೆ ಇಟ್ಕೊಂಡು ಚರ್ಚೆ ಆಗಿದೆ? ನಮ್ಗೇನಿಲ್ಲ ಸರ್ ಚರ್ಚೆ. ಅಲ್ಲ, ನಿಮ್ಮನ್ನ ಯಾರ ಮಧ್ಯಸ್ಥಿಕೆ ಇಟ್ಕೊಂಡು ಚರ್ಚೆ ಮಾಡಿದಾರ? ನಿಮ್ಮವರೇ ಹೇಳ್ತಾ ಇರೋದು. ನಾನ್ ಕೇಳೋದು ನಿಮ್ಮನ್ನ, ನೀವು ಕೇಳಕತ್ತಿರಲ್ಲ. ನಿಮ್ಮನ್ನ ಯಾರು ಹೇಳಿದ್ದಾರೆ? ಅಲ್ಲ, ಯಾರು ಹೇಳಿದ್ದಾರೆ? ಅನಾವಶ್ಯಕವಾಗಿ ನೀವು ಇದನ್ನ ಸೃಷ್ಟಿ ಮಾಡ್ತಾ ಇದ್ದೀರಿ. ಅದು ಏನೇ ತೀರ್ಮಾನ ಆಗೋದು ಹೈಕಮಾಂಡದಲ್ಲಿ ಆಗುತ್ತೆ. ಅದು ಯಾವುದನ್ನು 5 ವರ್ಷನೋ 2 ವರ್ಷನೋ 4 ವರ್ಷನೋ ಮುಂದೆ ಮತ್ತೆ ಸರ್ಕಾರ ಬರ್ತದೆ, ಅವಾಗ ಯಾರು ಅನ್ನೋದನ್ನು ಅವಾಗ ಅವದೇ ತರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.